ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ರಾಜೀವ್ ಗಾಂಧಿ 1 ಲಕ್ಷದ ಬಹುಮಾಡಿ ಕಟ್ಟಡಗಳ ಮನೆ. ಇಲ್ಲಿ ನಿಮಗೆ 1 BHK 13 ಲಕ್ಷಕ್ಕೆ ಸಿಗ್ತಾ ಇದೆ. ಸೊ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಕೊಲೀಗ್ಸಲ್ಲಿ ಯಾರೇ ಒಂದು ಮನೆ ಇಲ್ದಂಗೆ ಒಂದು ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡು ಒಂದು ಮನೆ ತಗೊಬೇಕು ಬೆಂಗಳೂರಲ್ಲಿ ಅಂತ ಒಂದು ಆಸೆ ಪಡ್ತಾ ಇರ್ತಾರೆ, ಅಂಥವ್ರಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ನಿಮಗೆ, ನಮ್ಮ ಪ್ರೇಕ್ಷಕರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋಣಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ, ತಡ ಮಾಡ್ದಂಗೆ ಇಲ್ಲಿ ಮನೆ ಒಳಗಡೆ ಯಾವುದೇ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಒಂದು ಮನೆ 1 BHK ಮನೆ ಬಂದು 13 ಲಕ್ಷ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಕನ್ಫರ್ಮ್ ಆಗಿ ಕ್ಲಾರಿಟಿ ಇಲ್ಲ. ಯಾಕೆಂದರೆ ನಾನು ನಿಮಗೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ 1 BHK 8 ಲಕ್ಷ ಅಂತ ಹೇಳಿದರು. ಇವಾಗಿರೋ ಸೆಕ್ಯೂರಿಟಿ 13 ಲಕ್ಷ ಅಂತ ಅಂದರು. ನಿಮ್ಗೇನಾದ್ರು ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ಕಾವೇರಿ ಭವನಕ್ಕೆ ಹೋದರೆ ನಿಮಗೆಲ್ಲ ಮಾಹಿತಿನೂ ಸಿಗುತ್ತೆ. ಸೊ ಬನ್ನಿ, ತಡ ಮಾಡ್ದಂಗೆ ಮನೆ ಒಳಗಡೆ ಹೋಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರೆದಂಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ ನೀವು ನೋಡ್ತಿರೋ ಪ್ರತಿಯೊಬ್ಬರೂ ಸಹ ಲೈಕ್ ಮಾಡಿ. ಬನ್ನಿ, ತಡ ಮಾಡ್ದಂಗೆ ಮನೆ ಒಳಗಡೆ ಹೋಗಿ ನೋಡೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನೋಡ್ಬೋದು, ಇದು ರಾಜೀವ್ ಗಾಂಧಿ 1 ಲಕ್ಷ ಬಹುಮಾಡಿ ಕಟ್ಟಡಗಳ ಮನೆಗಳಾಗಿದೆ. ನೋಡ್ಬೋದು, ಇಲ್ಲೆಲ್ಲ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮನೆಗಳಿದ್ದಾವೆ. ನೋಡ್ಬೋದು, ಅಲ್ಲಿ ಮೇಲ್ಗಡೆನೂ ಅಷ್ಟೇ ಸ್ವಲ್ಪ ಸೇಲ್ ಆಗಿದೆ. ಆಮೇಲೆ ಇನ್ನೂ ಕೆಲವೊಂದು ಸೇಲ್ ಆಗಬೇಕಾಗಿರೋದು. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದ್ರು ಬೇಕಿತ್ತು ಅಂದರೆ ಕಾವೇರಿ ಭವನ್ ಹತ್ರ ಹೋಗಿ ನೀವು ತಿಳ್ಕೊಬೇಕಾಗುತ್ತೆ. ಇದೆಲ್ಲ ಕಂಪ್ಲೀಟ್ ನಿಮಗೆ 1 BHK ಮನೆಗಳು. ಇದು ಕಂಪ್ಲೀಟ್ ನಿಮಗೆ ರೋಡ್ ಬರುತ್ತೆ. ಇದು ಎಂಟ್ರೆನ್ಸ್ ಬರುತ್ತೆ. ಇದು 4th ಬ್ಲಾಕು, ಅದು ಬ್ಲಾಕ್ 8. ಎಲ್ಲನೂ ಸಹ 1 BHK ಮನೆಗಳು. ಇಲ್ಲಿ ನಿಮಗೆ ಒಂದು ಮನೆ 1 BHK ಒಂದು ಮನೆ ಬಂದು ನಿಮಗೆ 13 ಲಕ್ಷ ಅಂತೆ. ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಯಾಕೆಂದರೆ ಲಾಸ್ಟ್ ಟೈಮು ನಾವು ಇಲ್ಲಿ ಬಂದಿದ್ದಾಗ 8 ಲಕ್ಷ ಅಂತ ಒಬ್ಬ ಸೆಕ್ಯೂರಿಟಿ ಹೇಳಿದರು. ಇವಾಗಿರೋ ಸೆಕ್ಯೂರಿಟಿ 13 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ಜಸ್ಟ್ ಹಿಂಗೆ ಬಂದರೆ ತೋರ್ಸೋಣ ಅಂತ ನಿಮಗೊಂದು ಪ್ರಯತ್ನ ಅಷ್ಟೇ. ನೋಡೋದು, ಇದೆಲ್ಲನೂ ಸಹ ನಿಮಗೆ ರೈಟ್ ಲೆಫ್ಟ್ ಇರೋದೆಲ್ಲನೂ ಸಹ 1 BHK. ಸೊ ಇದು ಓಪನ್ ಇದೆ, ನೋಡ್ಬೋದು. ರೂಮ್ ನಂಬರ್ 1 ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಕಂಪ್ಲೀಟ್ ನಿಮಗೆ ಹಾಲ್ ಬರುತ್ತೆ. ನೋಡಿ, ಇದು ಫುಲ್ಲು ನಿಮಗೆ ಹಾಲು. ಓಕೆ, ನಾರ್ಮಲಾಗಿ ಚಿಕ್ಕದಾಗಿದೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ಬೇಕೋ ಅದಿದೆ. ಇದು ವಾಶ್ರೂಮ್, ಟಾಯ್ಲೆಟ್. ಇದು ಸಾರಿ, ಅದು ವಾಶ್ರೂಮು, ಇದು ಟಾಯ್ಲೆಟು. ಅಂದರೆ ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಇದು ಸ್ನಾನ ಮಾಡ್ಕೊಳ್ಳೋ ರೂಮು, ಇದು ಬಾತ್ರೂಮ್, ಇದು ರೂಮು. ನೋಡಿ, ಮೇಲೆ ನೀವು ಬೇಕಾದ್ರೆ ಏನಾದ್ರು ಬೇಕು ಅಂದರೆ ಕಬೋರ್ಡ್ ಎಲ್ಲ ನೀವು ಮಾಡಿಸ್ಕೊಬೇಕಾಗುತ್ತೆ. ನೋಡಿ, ಇನ್ನು ಇದು ರೂಮು, ಇದು ವೆಂಟಿಲೇಷನ್ಗೆ. ಇದು ಕಿಚನ್. ನೋಡಿ, ಸಿಂಪಲ್ ಆಗಿದೆ ಕಿಚನ್. ಆಮೇಲೆ ಇಲ್ಲಿ ನಿಮಗೆ ಏನಾದ್ರು ಫ್ರಿಜ್ ಗಿಜ್ ಇಟ್ಕೊಂತೀರ ಅಂದರೆ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ನು ಮೇಲೆ ನೋಡ್ಬೋದು, ಈ ಥರ ಇದೆ. ಬಟ್ ನೋಡ್ಬೋದು, ಆ ಡೋರ್ಗೆ ಸ್ಟ್ರೈಟಾಗೇ ಕಿಚನ್. ಇದು ಕಿಚನು ಸಹ ಸಿಂಪಲ್ ಆಗಿದೆ. ಓಪನ್ ಕಿಚನ್ ಇದೆ, ಹ್ಯಾಂಡ್ ವಾಶು. ಇನ್ನು ಇದು ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ. ನೋಡಿ, ಇದು ಕೂಡ ಇನ್ನೊಂದು ಡೋರ್ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಇಡೋದಕ್ಕೆ. ಇಲ್ಲೂ ಸಹ ಡೋರ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೇ ಒಂದು ನೋಡ್ತಾ ಇರೋನು ಸಹ कन्नड़ बरुत्ता हिंदी आपका गाँव किधर है कोलकाता क्या काम करता है इधर
ಇನ್ನೆಲ್ಲ ನಾರ್ಮಲಾಗಿ ಕ್ಲೋಸ್ ಇದೆ ಡೋರು ನೋಡಿ. ಇದು 3, ಅಲ್ಲಿಂದ 1 2, ಇದು 3. ಬಟ್ ಇದೆಲ್ಲ ಫುಲ್ಲು ಖಾಲಿ ಇದೆ. ಇಲ್ಲೊಂದು ಓಪನ್ ಇದೆ 11 ನೋಡ್ಬೋದು. ಇದು 11, ಇದು ಕೂಡ ನೋಡ್ಬೋದು. ನಿಮಗೆ ಡೋರ್ ಓಪನ್ ಮಾಡಿದ್ರೆ ಸ್ಟ್ರೈಟಾಗಿ ಏನು ಕಾಣುತ್ತಲ್ಲ ಅದು ಕಿಚನ್. ಏನು ಆಲ್ಮೋಸ್ಟ್ ಎಲ್ಲ ಇದೇ ಥರ ಇದ್ದಂಗಿದೆ ನೋಡ್ಬೋದು. ಸೇಮ್ ಎಲ್ಲ ಒಂದೇ ಡಿಸೈನ್. ಎಲ್ಲ ಒಂದೇ ಥರ ಇದೆ ನಾರ್ಮಲ್. ಇದು ರೂಮ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲ ರೂಮು ಒಂದೇ ಥರನೇ ಇದೆ. ಮೋಸ್ಟ್ಲಿ ಇನ್ನು ಇದು ಫಿಟ್ಟಿಂಗ್ಸ್ ಎಲ್ಲ ನೀವು ಹಾಕ್ಸ್ಕೊಬೇಕು ಅನಿಸುತ್ತೆ. ಟ್ಯಾಪ್ಸ್ ಎಲ್ಲನೂ ಅಥವಾ ಅವರೇ ಹಾಕ್ಕೊಡ್ತಾರೇನೋ ಗೊತ್ತಿಲ್ಲ. ನಾರ್ಮಲ್ ಈ ಡೋರ್ ಆ ಕಡೆ ನಿಮಗೆ ವಾಷಿಂಗ್ ಮಿಷಿನ್ಗೆ ಒಂದು ಪಾಯಿಂಟ್ ಇರುತ್ತೆ. ಸೊ ಇದು 11. ಅದು ಎದುರುಗಡೆ ಕಾಣೋದು 7 ಬ್ಲಾಕ್. ಇನ್ನು ಇದೆಲ್ಲ ಇನ್ನು ಯಾವ ಕಾಲಕ್ಕಾಗುತ್ತೋ ಐಡಿಯಾ ಇಲ್ಲ. ಬಟ್ ಆಲ್ಮೋಸ್ಟ್ ತುಂಬ ಸೇಲ್ ಆಗಿದೆ. ಆಲ್ಮೋಸ್ಟು ನಿಮ್ಗಲ್ಲಿ ಏನು ಕಾಣುತ್ತಲ್ವಾ ನೋಡಿ ಆ ಕಡೆ, ಅಲ್ಲೆಲ್ಲನೂ ಸಹ ಆಲ್ರೆಡಿ ವಾಸ್ ಆಗಿದ್ದಾರೆ. ಇದು ನಿಮಗೆ ರಾಜೀವ್ ಗಾಂಧಿ 1 ಲಕ್ಷ ಬಹುಮಾಡ ಕಟ್ಟಡಿ ಅಂತ ಒಂದು ಯೋಜನೆ. ಇದು ನೋಡ್ಬೋದು ನಿಮಗೆ. ಇವೆಲ್ಲನೂ ಸಹ ನಿಮಗೆ 1 BHK. ಅದಲ್ಲದೆ ನೋಡ್ಬೋದು ಅಲ್ಲೂ ಕೂಡ ಇದೆ ನೋಡಿ, ಅಲ್ಲೂ ಸಹ ಇದೆ. ಇನ್ನು ಪ್ರತಿಯೊಂದರಲ್ಲೂ ಸಹ ನಿಮಗೆ ರೋಡ್ಗಳು ನೋಡಿ ಚೆನ್ನಾಗಿದೆ. ಟಾರ್ ರೋಡ್ ಆಗಿರ್ಬೋದು, ಅದಲ್ಲದೆ ನಿಮಗೆ ನೋಡಿ ಇದು ಮೋರಿ ಆಗಿರ್ಬೋದು, ಆಮೇಲೆ ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಎಲ್ಲನೂ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಮಗೆ ತೋರಿಸೋ ಇದರಲ್ಲಿ ಅಲ್ಲಿ ಡೋರೇ ಹಾಕಲಿಲ್ಲ. ನಿಮ್ಗೂ ಏನಾದ್ರು ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ನೀವು ಹೋಗಿ ಕಾವೇರಿ ಭವನದಲ್ಲಿ ವಿಚಾರಿಸ್ಬೇಕು. ನೀವು ಇದು ಅಮೌಂಟ್ ಯಾವ ಥರ ಕಟ್ಟಬೇಕು, ಎಷ್ಟಾಗುತ್ತೆ ಏನು. ಅದಕ್ಕೂ ಮುಂಚೆ ಒಂದು ಸಲ ಬಂದು ಜಾಗ ನೋಡ್ತೀರಾ ಅಂದರೆ ನಿಮಗೆ ಈ ಹೆಸರುಘಟ್ಟ ರೋಡಲ್ಲಿ ನಿಮ್ಗೆ ಇದು ಸಿಗುತ್ತೆ. ಏನೋ ಆದಿಚುಂಚನಗಿರಿ ಸ್ಕೂಲು, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡ್ಗೆ ಈ ಜಾಗ ನೋಡಿ. ಫುಲ್ ಕಂಪ್ಲೀಟ್ ನಿಮಗೆ ಸ್ಟ್ರೀಟ್ ಲೈಟ್ಗಳೆಲ್ಲನೂ ಸಹ ನಿಮಗೆ ಹಾಕಿದ್ದಾರೆ. ಇನ್ನು ಫುಲ್ ನಿಮಗೆ ಸೆಕ್ಯೂರಿಟೀಸ್ ಇದ್ದಾರೆ. ಅದು 8ನೇ ಬ್ಲಾಕು ನೋಡಿ. ಇದು ಸೆಕ್ಯೂರಿಟಿ ಕೌಂಟರು. ಇವಾಗ ಇದು ನಾವು ನೋಡಿದ್ದು ಬ್ಲಾಕ್ 3. ಇನ್ನು ಮುಂದೆಗಡೆ ಹೋದರೆ ನಿಮಗೆ ಇಲ್ಲಿ ಪ್ರೆಸೆಂಟ್ ಏನು ಬೇಕು ಶಾಪ್ಗಳು, ಆ ಶಾಪ್ಗಳನ್ನು ಸಹ ಎಲ್ಲನೂ ಸಹ ಇದೆ ಇಲ್ಲೇನೆ. ಹೌದು, ಇಲ್ಲಿ ಇದು 4th ಬ್ಲಾಕು ನೋಡಿ. ಆಲ್ಮೋಸ್ಟ್ 1 ಲಕ್ಷ ಅಂತಾರೆ ಈ ಹೆಸರುಘಟ್ಟ ರೋಡಲ್ಲಿ. ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ನನಗೆ ಗೊತ್ತಿರಂಗೆ ಇದು ಮೋಸ್ಟ್ಲಿ ಇದು ಪಾರ್ಕು ಪ್ರೆಸೆಂಟಿಂಗ್ ಮಾಡಿದ್ದಾರೆ. ಬಟ್ ಇಲ್ಲಿ ಮೇಂಟೆನೆನ್ಸ್ಗೆಲ್ಲ ಇದ್ದಾರೆ ಆಲ್ರೆಡಿ. ನೋಡೋದು ಇದು ರೋಡು ನೋಡಿ, ಇದು ಕೂಡ ರೋಡು. ಇದು ಮೋಸ್ಟ್ಲಿ ಪಾರ್ಕಿಂಗ್ ಅನಿಸುತ್ತೆ. ಇದು ಮೋಸ್ಟ್ಲಿ ಪಾರ್ಕಿಂಗ್ ಇರ್ಬೋದು ಗಾಡಿಗಳಿಗೆ ನೋಡಿ. ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ವಾಸ ಮಾಡೋಕ್ಕಿಂತ ಚೆನ್ನಾಗಿರುತ್ತೆ, ಒಂದು ಸಿಟಿ ಥರ ಫೀಲ್ ಆಗುತ್ತೆ. ಆಮೇಲೆ ಇಲ್ಲಿ ಪ್ಲೇ ಗ್ರೌಂಡ್ ಒಂದು ಅಬ್ಸರ್ವ್ ಮಾಡಲಿಲ್ಲ ಎಲ್ಲೂ. ಚೆನ್ನಾಗಿದೆ, ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನಿಮಗೆ
1 BHK 13 ಲಕ್ಷ ಅಂತ ಅಂದರೆ ವರ್ತು, ಪರವಾಗಿಲ್ಲ. ಫ್ರೆಂಡ್ಸ್, ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಿಮಗೊಂದು ಕೊಡ್ತಾ ಇರೋ ಒಂದು ಮಾಹಿತಿ ಅಷ್ಟೇ. ನಿಮಗೇನಾದರೂ ಇದು ಯೂಸ್ ಮಾಡ್ಕೊಬೇಕು, ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಹೋಗಿ ಕಾವೇರಿ ಭವನದ ಹತ್ರನೇ ವಿಚಾರಿಸ್ಬೇಕು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ. ಇದೊಂದು ಸ್ವಲ್ಪ ಡೌನ್ ಇದೆ, 10 ವರ್ಷಕ್ಕೆ ಸ್ವಲ್ಪ ಸುಸ್ತಾಗ್ಬಿಡ್ತು. ಫ್ರೆಂಡ್ಸ್, ಇನ್ನು PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ಯಾರೇ ಒಂದು ಬಾಡಿಗೆ ಕಟ್ಕೊಂಡು ಈ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಅಂಥವ್ರಿಗೊಂದು ಮನೆ ತಗೋಬೇಕು ಅಂತ ಆಸೆ ಇರುತ್ತೆ, ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. 1 BHK 8 ಲಕ್ಷ ಗೋರ್ಮೆಂಟ್ ಕಡೆಯಿಂದ ಸಿಗ್ತಾ ಇರೋದು. 1 BHK 13 ಲಕ್ಷ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 8 ಲಕ್ಷ ಅಂತ ಅಂದರು ಸೆಕ್ಯೂರಿಟಿ, ಇವಾಗ 13 ಲಕ್ಷ ಅಂತ ಇದ್ದಾರೆ. ಸೊ 13 ಲಕ್ಷ ಆದ್ರೂ ಸಹ ವರ್ತ್ ಅಂತ ನನಗನ್ಸುತ್ತೆ. ಸೊ ಯಾರೆಲ್ಲ ಒಂದು ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಮನೆ ಆಸೆ ಇರುತ್ತಲ್ಲ, ಅಂಥವ್ರಿಗೆ ಇದು ನೋಡಿ, ಅದು ಅಷ್ಟೇ, ಅದು ಮತ್ತು ಇದು. ಇನ್ನು ಈ ಕಡೆ ನೋಡಿ, ಎಂಟ್ರಿ ಇಲ್ಲೂ ಇದೆ ನೋಡಿ, ಅವೆಲ್ಲ ಸೇಲ್ ಆಗಿಬಿಟ್ಟಿದೆ ಆಲ್ರೆಡಿ. ನಿಮ್ಗೆಲ್ಲ ಹೆಂಗೆ ಕಾಣ್ತಾ ಇದ್ದಾವಲ್ಲ, ಅವೆಲ್ಲ ಸೇಲ್ ಆಗಿಬಿಟ್ಟಿದೆಯಂತೆ ನೋಡಿ. ಇದು ಇವೆಲ್ಲ ಸೇಲ್ ಆಗಿಬಿಟ್ಟಿದೆಯಂತೆ. ಅದಕ್ಕೆ ಇಲ್ಲಿಂದನೂ ಸಹ ಬರ್ಬೋದು ನೋಡಿ, ಇಲ್ಲೂ ರೋಡ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದನೂ ಬರ್ಬೋದು. ಮೇಲ್ಗಡೆ ಪೋರ್ಷನ್ ಏನಿದೆ ಇವೆಲ್ಲ ಸೇಲ್ ಆಗಿದೆಯಂತೆ. ಇದು ಬಿಟ್ಟು ನಿಮ್ಗೇನು ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಿಟ್ಟು ಇದ್ರ ಬ್ಯಾಕ್ ಸೈಡೂ ಸಹ ಇದ್ದಾವೆ, ಅವೆಲ್ಲ ಸೇಲ್ ಆಗಿದಾವಂತೆ. ಈ ಪೋರ್ಷನಲ್ಲಿ ನಿಮ್ಗೆ ನಾನು ತೋರಿಸ್ತಾ ಇರಲ್ಲ ನೋಡಿ, ಇದು ಬ್ಲ್ಯಾಕ್ ಒನ್ನು ಈ ಸೈಡಲ್ಲಿ ಇದೆ ಅಂತೆ, ಸೇಲ್ ಆಗಿದಂಗೆ ಇದೆಯಂತೆ. ಇನ್ನೆಲ್ಲ ಸೇಲ್ ಆಗಿಬಿಟ್ಟಿದೆಯಂತೆ. ಎಷ್ಟು ಪ್ರೈಸ್ಗಾಗಿದೆ, ಏನು ಪ್ರೈಸ್ ಕೊಡ್ತಾ ಇದ್ದೀರಿ ಅನ್ನೋದನ್ನು ನೀವು ಒಂದ್ಸಲ ಹೋಗಿ ವಿಚಾರಿಸ್ಬಿಡಿ. ನೋಡಿ ರೋಡು ನೋಡಿ ಎಷ್ಟು ದೊಡ್ಡದಾಗಿದೆ. ಇನ್ನು ನೀವಿಲ್ಲಿ ಮನೆ ತಗೊಂಡ್ರೆ ಫ್ಯೂಚರ್ಗೆ ಇವಾಗ ನಿಮ್ಗೆ ಯೂಸ್ ಆಗದೆ ಇರ್ಬೋದು, ಆದರೆ ನೆಕ್ಸ್ಟು ಇಲ್ಲೆಲ್ಲ ಬಂದು ವಾಸ ಇರ್ತಾರಲ್ವ, ಆವಾಗ ನೀವು ಮುಂಚೆನೇ ಒಂದು ಇಲ್ಲಿ ಅಂಗಡಿಗಳಿದ್ದಾವೆ, ತೋರಿಸಿ ನೋಡಿ. ನೋಡಿ ಇಲ್ಲಿ ಏನು ಅಂಗಡಿ ಇದಾವಲ್ಲ, ವಾಣಿಜ್ಯ ಮಳಿಗೆ, ಇದನ್ನು ಸಹ ನೀವು ಫಸ್ಟೇ ಒಂದು ಬುಕ್ ಮಾಡ್ಕೊಂಡು ಏನಾರು ಇಟ್ಕೊಂಡಿದ್ರೆ ನಾಳೆ ದಿನ ಫ್ಯೂಚರಲ್ಲಿ ಇಲ್ಲೆಲ್ಲ ವಾಸ ಮಾಡೋಕ್ಕಿಂತ ಬಂದವ್ರಿಗೆ ಹಾಲಾಗ್ಬೋದು, ಪ್ರಾವಿಷನ್ ಸ್ಟೋರ್ಗೆ ಆಗ್ಬೋದು. ಇಲ್ಲಿಂದ ನಾವು ಇವಾಗ ಏನು ಹೆಸರುಘಟ್ಟಲ್ಲಿ ನಮಗೆ ಈ ಬಸವಣ್ಣನ ದೇವಸ್ಥಾನ ಅಂತೀವಲ್ಲ, ಅಲ್ಲಿ ಹೋಗ್ಬೇಕು ಎಲ್ಲನೂ ತಗೊಬೇಕು ಅಂದರೆ. ಸೊ ಇಲ್ಲಿ ನೀವೇನಾದ್ರು ಒಂದು ಶಾಪ್ ಪರ್ಚೇಸ್ ಮಾಡಿದ್ರೆ ಒಳ್ಳೆ ವರ್ಕೌಟ್ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್, ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಿಮಗೆ ನಾನು ಕೊಡ್ತಾ ಇರೋ ಒಂದು ಚಿಕ್ಕ ಇನ್ಫಾರ್ಮೇಷನ್. ಇದು ರಾಜೀವ್ ಗಾಂಧಿ 1 ಲಕ್ಷ ಬಹುಮಾಡ ಕಟ್ಟಡಗಳ ಯೋಜನೆ. ಇದು ಯಾವ ಥರ ತಗೊಬೇಕು, ಯಾವ ಥರ ಪ್ರೋಸೆಸ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಾನು ನಿಮಗೆ ಬೇಕಾದರೆ ನಾನೇ ಕಾವೇರಿ ಭವನಕ್ಕೆ ಹೋಗಿ ಇದ್ರ ಪ್ರೊಸೆಸಿಂಗ್ ಯಾವ ಥರ ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಜಾಗ ಚೆನ್ನಾಗಿದೆ. ಇನ್ನು ಆ ಕಡೆನೂ ಹೋಗಿ ವಿಡಿಯೋ ಮಾಡ್ಬೋದು, ಬಟ್ ಅದು ಸೇಲ್ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದ್ದಾವೆ. ಸೊ ಹಾಗಾಗಿ ಆ ಕಡೆ ಅಲೋ ಮಾಡಿಲ್ಲ ಅವರು. ಸೊ ಈ ಕಡೆ ಪರ್ಮಿಷನ್ ಕೊಟ್ಟರು. ಸೊ ಅದಕ್ಕೆ ನಾನು ನಿಮಗೆ ಈ ಕಡೆ ಮನೆಯೂ ಸಹ ತೋರಿಸಿದೆ. ಏನು ನಿಮ್ಗೆ ನಾನು 2 ಮನೆ ತೋರಿಸಿದ್ದೀನಿ, ಎಲ್ಲ ಮನೆಗಳೂ ಸಹ ಅದೇ ಥರನೇ ಇದೆ. ಇದಲ್ಲದೆ ನಿಮ್ಗೆ ಆಲ್ಮೋಸ್ಟ್ ಹೆಸರುಘಟ್ಟ ಕಡೆ ಎಲ್ಲನೂ ಇದೇ ಥರನೇ ಕಟ್ತಾ ಇರೋದು. ಬಟ್ ಪರ್ಚೇಸ್ಗಳು ಆಗಿದ್ದಾವೆ, ಬಟ್ ಅಷ್ಟೊಂದು ಜನ ವಾಸ ಮಾಡ್ತಾ ಇಲ್ಲ. ವಾಸ ಇದ್ದಾರೆ, ಇಲ್ಲ ಅಂತೇನಿಲ್ಲ, ಬಟ್ ವಾಸ ಇದ್ದಾರೆ, ಬಟ್ ತುಂಬ ಖಾಲಿ ಇದೆಯಪ್ಪ. ಒಂದು 2-3 ಒಂದು 5-10 ಜನನೇ ಇರ್ಬೋದೇನೋ ಅಷ್ಟೇ, ಬಟ್ ಎಲ್ಲಗಳು ಸೇಲ್ ಆಗಿದಾವಂತೆ. ಇದು ನನಗೆ ಗೊತ್ತಿರೋಂಗೆ ಪಾರ್ಕಿಂಗೆ, ಡೌಟೇ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅನ್ನೋದೇನೇನಂತ ಕಮೆಂಟ್ ಮಾಡಿ. ಇದುವರೆಗೂ ಯಾರೂ ವಿಡಿಯೋ ನೋಡಲ್ಲ ಅಂತ ನನ್ನ ಅನಿಸಿಕೆ. ಒಂದು ವೇಳೆ ನೀವೇನಾದರೂ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಆಗಲಿ ಹಾಕಿ. ಇನ್ನು ನಾರ್ಮಲಾಗೆ ಹಿಂಗೆ ನಿಮಗೆ
ದೊಡ್ಡಬಳ್ಳಾಪುರ ರೋಡ್ಗೂ ಸಹ ಹೋಗ್ಬೋದು, ನಂದಿ ಹಿಲ್ಸ್ಗೆಲ್ಲನೂ ಸಹ ಹೋಗ್ಬೋದು. ನೋಡಿ ಆಲ್ಮೋಸ್ಟ್ ಇಲ್ಲೆಲ್ಲ ಸೇಲ್ ಆಗಿದಾವಂತೆ, ಎಲ್ಲಕ್ಕೂ ಸಹ ಬೀಗಗಳು ಹಾಕಿದ್ದಾರೆ. ಬಟ್ ಜನಗಳು ಅಂತ ಅಷ್ಟೇ ನೋಡೋದಕ್ಕೆ ಬರ್ತಲೇ ಇದ್ದಾರೆ. ಇನ್ನು ಯಾರನ್ನ ಏಜ್ಡ್ ಪರ್ಸನ್ಸ್ ಅಂತಾರೆ ಯಾರನ್ನ ತಗೊಂಡ್ರು ಹಿಂಗೋಗಿ ಹಿಂಗೆ ಸುತ್ತ ಹಾಕೊಂಡು ಹಿಂಗೆ ಬಂದ್ಬಿಟ್ರೆ ಮುಗೀತು. ವಾಕಿಂಗು ಎಕ್ಸಸೈಸು ಬೆಳಗ್ಗೆ ಸಾಯಂಕಾಲ 2 ರೌಂಡ್ ಹಾಕೊಂಡ್ರು ಮುಗಿದ್ಬಿಡ್ತು. ನೋಡಿ ಅಲ್ಲಿದ್ದಾವೆ ನೋಡಿ, ಅವೆಲ್ಲನೂ ಸಹ ನಿಮಗೆ ಸೇಲ್ ಆಗಿಬಿಟ್ಟಿದೆಯಂತೆ. ಬಟ್ ಪ್ರೆಸೆಂಟ್ ಬಂದು ವಾಸ ಇರೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಇನ್ ಫ್ಯೂಚರ್ ವರ್ತಿದೆ. ಪ್ರೈಸ್ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ, ನೀವೇ ಕನ್ಫರ್ಮ್ ಮಾಡ್ಕೊಬೇಕು. 3 ಬ್ಲಾಕ್ ನಾನು ನಿಮಗೆ ಮನೆ ತೋರಿಸಿದ್ದು ಇಲ್ಲೇ. ಇದರಲ್ಲಿ ಸೇಲ್ ಇದೆ, ಇದರಲ್ಲಿ ಇದು ಖಾಲಿ ಇದ್ದಾವೆ ಅಂತ ಹೇಳಿದ್ರು. ಯಾರನ್ನ ನೋಡೋಕೆ ಬರೋರ್ಗು ಸಹ ಇಲ್ಲಿ ಡೋರ್ ತೆಗೆದುಬಿಟ್ಟವ್ರೆ ನೋಡಿ. ಇದು ಆರಾಮಾಗಿ ನೋಡ್ಬೋದು. ಬಟ್ ಪ್ರತಿಯೊಂದು ಮನೆ ಹಿಂಗೇನೆ ನೋಡಿ, ಈ ಡೋರ್ ಓಪನ್ ಮಾಡಿದ್ರೆ ಸ್ಟ್ರೈಟಾಗಿ ಕಾಣೋದೇ ಕಿಚನ್. ಸಿಂಪಲಾಗಿ ಚೆನ್ನಾಗಿದೆ, ಆಡಂಬರ ಥರ ಎಲ್ಲ ಏನಿಲ್ಲ. ಬಟ್ ಒಂದನೇ ವಾಶ್ರೂಮ್ ಮಾಡಿಬಿಟ್ಟು 2 ರೂಮ್ ಮಾಡ್ಬೋದಾಗಿತ್ತು ಅವ್ರ ಅನಿಸಿಕೆ. ಓಕೆ ಫ್ರೆಂಡ್ಸ್, ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.